ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಯಾವುದೇ ಥರದ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಬಳಸದೆ ಅವಲಕ್ಕಿ ಚಪಾತಿ ಅಥವಾ ಅವಲಕ್ಕಿ ಪರೋಟ ಮಾಡೋ ವಿಧಾನವನ್ನು ನೋಡೋಣ. ತುಂಬಾ ಸಾಫ್ಟಾಗಿ ಪದ್ರಾಗಿ ರೆಡಿಯಾಗುತ್ತೆ. ತೆಳುವಾಗಿ ರುಮಾಲಿ ಪರೋಟ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ವಲ್ಪ ಮೀಡಿಯಮ್ ದಪ್ಪದಾಗಿ ಪರೋಟ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಒಂದೇ ರೀತಿ ರೊಟ್ಟಿ ಅಥವಾ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಅವಲಕ್ಕಿ ಚಪಾತಿ ಅಥವಾ ಪರೋಟಾನು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ನಾವು ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಅದೇ ಒಂದು ಅವಲಕ್ಕಿ ಇದು, ಪೇಪರ್ ಅವಲಕ್ಕಿ ಅಲ್ಲ. ಒಂದೆರಡು ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ 1/4 ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಸರಿಸುಮಾರು ಇದನ್ನು ಒಂದು 10 ನಿಮಿಷ ನೆನೆಸಿ ತಗೊಳ್ತಾ ಇದ್ದೀನಿ. 10 ನಿಮಿಷ ನೆನೆಸೋದ್ರಿಂದ ಅವಲಕ್ಕಿ ಒಂದು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ 2 ಬಟ್ಲಾಗುವಷ್ಟು ಸಣ್ಣ ರವೆ, ಮಾಮೂಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಸಣ್ಣ ರವೆ, ಬಾಂಬೆ ರವೆ, ಆ ಒಂದು ರವೆನ ನಾನಲ್ಲಿ ಬಳಸ್ತಾ ಇರೋದು, 2 ಬಟ್ಲಾಗುವಷ್ಟು ಸೇರಿಸಿ ಆದಷ್ಟು ಇದನ್ನು ಇವಾಗ ಪೂರ್ತಿ ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ರವೆ ಆಗಿರೋದ್ರಿಂದ ಇದು ಪೂರ್ತಿ ಪೌಡ್ರ್ ಥರ ಆಗೋದಿಲ್ಲ, ಇನ್ನೂ ಸ್ವಲ್ಪ ಲೈಟಾಗಿ ರವೆ ಥರ ಇದ್ದೇ ಇರುತ್ತೆ. ಸೊ ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ರವೆ ಥರ ಇದ್ದರೂ ಕೂಡ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸಿ ಪಕ್ಕಕ್ಕೆ ತಿಡ್ತಾ ಇದ್ದೀನಿ. ಇವಾಗ ನೋಡಿ ಒಂದು 10 ನಿಮಿಷ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ಈ ರೀತಿ ಸ್ವಲ್ಪ ಕೈನಲ್ಲಿ ಅವಲಕ್ಕಿನ ಸ್ಮ್ಯಾಶ್ ಮಾಡಿ ನೋಡಿ, ಈಸಿಯಾಗಿ ಅದು ಸ್ಮ್ಯಾಶ್ ಆಗ್ತಾ ಇದೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತಲೇ ಅರ್ಥ. ಈ ರೀತಿ ಒಂದು ಸ್ವಲ್ಪ ಸಾಫ್ಟಾಗಿ ನೆನಿಬೇಕು. ಈಗ ಅವಲಕ್ಕಿನೂ ಕೂಡ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಸೇರಿಸಿ ಇದನ್ನು ಕೂಡ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಪೂರ್ತಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ಒಂದೇ ಸತಿ ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬಾರ್ದು, ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ನುಣ್ಣಗೆ ರುಬ್ಕೊಂಡ್ರೆ ಸಾಕು. ತೀರಾ ನೀರು ಹಾಕಿ ತೆಳ್ಳಗೆ ಮಾಡಿಬಿಟ್ರೆ ಚಪಾತಿ ಹಿಟ್ಟು ಕೂಡ ತೆಳ್ಳಗಾಗ್ಬಿಡುತ್ತೆ. ಯಾಕಂದರೆ ನಾವು ತೊಗೊಂಡಿರ್ತಕ್ಕಂಥ ರವೆ ಕ್ವಾಂಟಿಟಿಗೆ ಈ ಒಂದು ಅವಲಕ್ಕಿ ಕ್ವಾಂಟಿಟಿ ಕೂಡ ಕರೆಕ್ಟಾಗಿ ಆಗುತ್ತೆ. ನೋಡಿ, ಈ ಥರ ನಾನಿಲ್ಲಿ ಪೂರ್ತಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪ ಅವಲಕ್ಕಿ ಅಲ್ಲಲ್ಲಿ ತರಿ ಆಗಿದೆ, ಪರವಾಗಿಲ್ಲ, ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೂ ಕೂಡ ಸಾಕು. ಇವಾಗ ಇದನ್ನು ಮುಂಚೆನೇ ರುಬ್ಬಿಟ್ಟಿರ್ತಕ್ಕಂಥ ಅಂದರೆ ಪೌಡ್ರ್ ಮಾಡಿಟ್ಟಿರ್ತಕ್ಕಂಥ ರವೆಗೆ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಬೋದು, ಅಂದರೆ ಸ್ಕಿಪ್ ಮಾಡ್ಬೋದು. ಇದರಿಂದ ಚಪಾತಿಗೆ ಒಂದೊಳ್ಳೆ ಟೇಸ್ಟು ಹಾಗೆ ಲೈಟಾಗಿ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ. ನೀರೇನು ಹಾಕದೆ ಇವಾಗ ಚೆನ್ನಾಗಿ ಆ ಅವಲಕ್ಕಿನಲ್ಲಿನೇ ರವೆನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ತೊಗೊಂಡಿರ್ತಕ್ಕಂಥ ರವೆ ಕ್ವಾಂಟಿಟಿಗೆ ನಾವು ಗ್ರೈಂಡ್ ಮಾಡಿರ್ತಕ್ಕಂಥ ಅವಲಕ್ಕಿ ಕ್ವಾಂಟಿಟಿ ಕೂಡ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ನೀರು ಹಾಕಬೇಕು ಅಂತೇನಿಲ್ಲ. ಒಂದು ವೇಳೆ ಗಟ್ಟಿ ಅಂತ ಅನಿಸಿದ್ರೆ ಮಾತ್ರ ನೀವಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ನೋಡಿ, ಪೂರ್ತಿಯಾಗಿ ಅವಲಕ್ಕಿನಲ್ಲಿ ರವೆ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಸ್ವಲ್ಪ ಕೈಗೆ ಅಂಟೋ ರೀತಿಯಲ್ಲೇ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ಕೈಗೆ ಸ್ವಲ್ಪ ಹಿಟ್ಟು ಅಂಟೋ ಥರ ಆಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಲೈಟಾಗಿ ನೀರನ್ನು ಕೈಗೆ ಅಪ್ಲೈ ಮಾಡ್ಕೊಳ್ತಾ ಹಿಟ್ಟನ್ನು ಮೆದುವಾಗಿ ನಾದ್ಕೊಳ್ಬೇಕು. ನೋಡಿ, ಎಕ್ಸ್ಟ್ರಾ ನೀರೇನು ಹಾಕದೆ ಅವಲಕ್ಕಿ ಮಿಶ್ರಣ ಮತ್ತು ಕೈಗೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೊಳ್ತಾನೆ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಮಾಡುವಂಥ ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟಿಗಿಂತ ಈ ಒಂದು ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಇರಬೇಕು. ಮೇಲೆ ಸ್ವಲ್ಪ ಲೈಟಾಗಿ ನೀರನ್ನು ಅಥವಾ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ಇವಾಗ ಒಂದು ಮುಚ್ಚಳದಿಂದ ಮುಚ್ಚಿ ಸರಿಸುಮಾರು ಒಂದು 20ರಿಂದ 25 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ರವೆ ಬಳಸಿರೋದ್ರಿಂದ ಸ್ವಲ್ಪ ನೆನೆಯೋದಕ್ಕೆ ಟೈಮ್ ತಗೊಳುತ್ತೆ. ರವೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಸಾಫ್ಟಾಗಿರ್ತಕ್ಕಂಥ ಹಿಟ್ಟು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ರವೆ ಅನ್ನೋದು ನೆಂದು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಇಷ್ಟು ಸಾಫ್ಟಾಗಿರಬೇಕು, ಕೈಗೆ ಅಂಟೋ ರೀತಿಯಲ್ಲಿ. ಹಿಟ್ಟು ಕೈಗೆ ಸ್ವಲ್ಪ ಅಂಟ್ತಾ ಇದ್ದಾಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿ ಅಥವಾ ಕೈಗೇನೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಹಿಟ್ಟನ್ನು ಮತ್ತೆ ಸುಮಾರು 1 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಫೈನಲ್ ಆಗಿ ಅವಲಕ್ಕಿ ಚಪಾತಿ ಮಾಡುವಂಥ ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಚಪಾತಿಗೆ ಬೇಕಾಗುವಷ್ಟು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಅದನ್ನು ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೈನಲ್ಲಿ ಮತ್ತೆ ಹಿಟ್ಟನ್ನು ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ನಾನು ಉಳ್ಳೆನ ರೆಡಿ ಮಾಡಿಕೊಂಡು ಇಲ್ಲಿ ನಾನು ಹೋಳಿಗೆ ಮಾಡುವಂಥ ಶೀಟನ್ನು ತಗೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ಬಾಳೆ ಎಲೆ, ಬಟರ್ ಪೇಪರು ಅಥವಾ ಎಣ್ಣೆ ಪ್ಯಾಕೆಟ್ ಮೇಲೂ ಕೂಡ ಈ ಒಂದು ಚಪಾತಿನ ಲಟ್ಟಿಸ್ಬೋದು. ಹೋಳಿಗೆ ಶೀಟಿಗೆ ನಾನಿಲ್ಲಿ ಪೂರ್ತಿಯಾಗಿ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿದಂಥ ಉಳ್ಳೆಗೂ ಕೂಡ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ
ಲಟ್ಟಣಿಗೆಯಿಂದ ಈ ರೀತಿ ಉಳ್ಳೆನ ಒಂದು ಸ್ವಲ್ಪ ಉದ್ದಕ್ಕೆ ಲಟ್ಟಿಸಿ ನಂತರ ಇದ್ರ ಮೇಲೆ ಒಂದು ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಈ ಥರ ಉದುರಿಸಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ಚಪಾತಿ ತುಂಬಾ ಚೆನ್ನಾಗಿ ಪದ್ರವಾಗಿ ಬರುತ್ತೆ. ಸೊ ನೋಡಿ, ಇವಾಗ ಈ ರೀತಿ ಮಧ್ಯಕ್ಕೆ ಈ ಥರ ಪ್ರೆಸ್ ಮಾಡಿ 2 ಭಾಗದ ಹಾಗೆ ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಎರಡೂ ಕಡೆಗೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆನ ಅಪ್ಲೈ ಮಾಡಿ ಒಂದ್ರ ಮೇಲೆ ಒಂದು ಅಂತ ಫೋಲ್ಡಿಂಗನ್ನು ಮಾಡಿ ರೆಡಿ ಮಾಡಿದಂಥ ಉಳ್ಳೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನಿವಾಗ ಉಲ್ಟಾ ತಿರುವು ಹಾಕಿ ಲಟ್ಟಣಿಗೆಯಿಂದ ಹಗುರವಾಗಿಯೇ ಇದನ್ನು ತೀಡ್ತಾ ಹೋಗಬೇಕು ಚಪಾತಿಯಂತೆ. ತೀರ ತೆಳ್ಳಗೂ ಬೇಡ, ತೀರ ದಪ್ಪದಾಗಿ ಕೂಡ ಬೇಡ, ಮೀಡಿಯಂ ತೆಳುವಾಗಿ ಚಪಾತಿನ ಲಟ್ಟಿಸಿದರೆ ಪದ್ರವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ದಂಡಿಯಾಗಿ ಚಪಾತಿನ ಸುತ್ತಲೂ ಕೂಡ ಹಗುರಕ್ಕೆ ತೀಡ್ತಾ ಹೋಗಬೇಕು. ಸೊ ನೋಡಿ, ಇವಾಗ ನಾನಿಲ್ಲಿ ಮೀಡಿಯಂ ತೆಳುವಾಗಿ ಚಪಾತಿನ ಲಟ್ಟಿಸಿದ್ದೀನಿ. ಸ್ವಲ್ಪ ಅಲ್ಲಲ್ಲಿ ತರಿಯಾಗಿ ಅವಲಕ್ಕಿ ಕಾಣ್ತಾ ಇದೆ. ಇದರಿಂದ ಚಪಾತಿ ಹರಿಯುತ್ತೆ ಅನ್ನೋ ಟೆನ್ಷನ್ ಬೇಡ. ಚಪಾತಿ ಬೆಂದ ನಂತರ ಅವಲಕ್ಕಿ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದು ಸಾಫ್ಟಾಗಿ ರೆಡಿ ಆಗುತ್ತೆ. ಚೆನ್ನಾಗಿ ಕಾದಿರ್ತಕ್ಕಂಥ ತವ ಮೇಲೆ ಡೈರೆಕ್ಟಾಗಿ ನಾನಿಲ್ಲಿ ತಗಡದಿಂದ ಈ ಚಪಾತಿನ ಬಿಡಿಸಿ ಹಾಕಿದ್ದೀನಿ. ಈ ರೀತಿ ಸ್ವಲ್ಪ ಬೆಂದಾದಮೇಲೆ ಪುನಃ ನಾನಿಲ್ಲಿ ಇನ್ನೊಂದು ಬದಿಗೂ ಕೂಡ ತಿರುವಾಗಿ ಬೇಯಿಸ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿಟ್ಟು ಚಪಾತಿನ ಬೇಯಿಸಬೇಕು. ಹೀಗೆ ಎರಡು ಬದಿಗೂ ಒಂದೆರಡು ಸತಿ ಹಾಗೆ ತಿರುಗಿಸ್ತಾ ಬೇಯಿಸಿ. ಸೊ ನೋಡ್ತಾ ಇದ್ದೀರಲ್ಲ, ಅಲ್ಲಲ್ಲಿ ಸ್ವಲ್ಪ ಉಬ್ಬಿ ಬರುತ್ತೆ. ಜೊತೆಗೆ ಈ ರೀತಿ ಲೈಟಾಗಿ ಕೆಂಪು ಚುಕ್ಕೆಗಳು ಕಾಣಿಸಿದರೆ ಚಪಾತಿ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಹಾಗೆ ನೋಡಿ ಎಷ್ಟು ತೆಳುವಾಗೂ ಕೂಡ ಈ ಚಪಾತಿ ರೆಡಿ ಆಗಿದೆ ಅಂತ. ಇದನ್ನು ನೀವು ರುಮಾಲಿ ಪರೋಟ ಅಥವಾ ರುಮಾಲಿ ಚಪಾತಿ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ತೆಳ್ಳಗೆ ಬೇಕಾದರೂ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಮೀಡಿಯಂ ದಪ್ಪದಾಗಿ ಪರೋಟ ರೀತಿನಲ್ಲೂ ಕೂಡ ಹೆಚ್ಚು ಪದರವಾಗೂ ಕೂಡ ಮಾಡ್ಕೊಳ್ಬೋದು. ಈಗ 3 ಪದರಗಳಿರುವ ರೀತಿನಲ್ಲಿ ಫೋಲ್ಡಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಉಳ್ಳೆನ ತಗೊಂಡು ಸ್ವಲ್ಪ ಉದ್ದವಾಗಿ ಲಟ್ಟಿಸ್ಕೊಂಡು ನೋಡ್ತಾ ಇದ್ದೀರಲ್ಲ, ಈ ರೀತಿ ಎರಡೂ ಕಡೆ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ 3 ಭಾಗಗಳಾಗುವಂತೆ ಮಾಡಿಕೊಂಡು ಈಗ 3 ಭಾಗಕ್ಕೂ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದರ ಮೇಲೆ ಒಂದರಂತೆ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಇದು 3 ಪದರಗಳಿರುವ ಉಳ್ಳೆ ರೆಡಿ ಆಗುತ್ತೆ. ಅದೇ ರೀತಿ 3 ಪದರಿನ ಹಾಗೆ ಚಪಾತಿ ಕೂಡ ರೆಡಿ ಆಗುತ್ತೆ. ಲಟ್ಟಣಿಗೆಯಿಂದ ಇಲ್ಲಿ ನಾನು ಚಪಾತಿಯಂತೆ ಸ್ವಲ್ಪ ಮೀಡಿಯಂ ದಪ್ಪದಾಗಿಯೇ ಲಟ್ಟಿಸ್ತಾ ಇದ್ದೀನಿ. ಅಂದರೆ ಪರೋಟ ರೀತಿಯಲ್ಲಿ ತುಂಬ ದಪ್ಪನೂ ಅಲ್ಲ, ತೀರ ತೆಳ್ಳಗೂ ಅಲ್ಲ, ಸ್ವಲ್ಪ ಮೀಡಿಯಂ ದಪ್ಪದಾಗಿಯೇ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸಿರುವ ಚಪಾತಿಯನ್ನು ಈ ರೀತಿ ಕೈ ಮೇಲೂ ತಗೊಂಡು ತವ ಮೇಲೆ ಹಾಕ್ಬೋದು, ಇಲ್ಲ ಅಂದರೆ ಮೊದಲೇ ತೋರಿಸಿದ ಹಾಗೆ ಡೈರೆಕ್ಟಾಗಿ ಹೋಳಿಗೆ ಶೀಟಿಂದನೂ ಕೂಡ ತವ ಮೇಲೆ ಹಾಕಿ ಬೇಯಿಸ್ಬೋದು. ನಿಮಗೆ ಯಾವ ರೀತಿ ಸುಲಭ ಅಂತ ಅನಿಸುತ್ತೋ ಆ ರೀತಿಯಲ್ಲಿ ನೀವು ಇಲ್ಲಿ ಚಪಾತಿನ ಹಾಕಿ ಬೇಯಿಸ್ಬೋದು. ಈ ರೀತಿ ಚೆನ್ನಾಗಿ ಕಾದಿರ್ತಕ್ಕಂಥ ತವ ಮೇಲೆ ಚಪಾತಿಯನ್ನು ಹಾಕಿ ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಮತ್ತೆ ನಾವು ಎಣ್ಣೆ ಅಪ್ಲೈ ಮಾಡಿ ಬೇಯಿಸಬೇಕು ಅಂತೇನಿಲ್ಲ, ಲಟ್ಟಿಸುವಾಗ ಎಣ್ಣೆ ಅಪ್ಲೈ ಮಾಡಿರ್ತೀವಲ್ವ ಅದೇ ಸಾಕಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ಎಣ್ಣೆ ಹಚ್ಚುವ ಅವಶ್ಯಕತೆ ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಅವಲಕ್ಕಿ ಚಪಾತಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಇದನ್ನು ಅವಲಕ್ಕಿ ಚಪಾತಿ ಅಥವಾ ಅವಲಕ್ಕಿ ಪರೋಟ ಅಂತಲೂ ಕೂಡ ಹೇಳ್ಬೋದು. ಸ್ವಲ್ಪ ಇದು ಮೀಡಿಯಂ ದಪ್ಪದಾಗಿ ಪರೋಟ ರೀತಿಯಲ್ಲಿ ಮಾಡಿರೋದು. ಸೊ ನೋಡಿ ಯಾವ ಥರ ಪದರ ಕೂಡ ಬಿಟ್ಟಿದೆ ಅಂತ. 3 ಪದರಿನ ಹಾಗೆ ಈ ಒಂದು ಅವಲಕ್ಕಿ ಚಪಾತಿ ರೆಡಿಯಾಗಿದೆ. ರವೆನಲ್ಲಿ ಅವಲಕ್ಕಿ ಹಾಕೋದ್ರಿಂದ ಈ ರೀತಿ ಸಾಫ್ಟ್ ಆಗಿರ್ತಕ್ಕಂಥ ಪರೋಟ ಅಥವಾ ಚಪಾತಿನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡಿ ಫೋಲ್ಡಿಂಗನ್ನು ಮಾಡಿರೋದ್ರಿಂದ ತುಂಬಾ ಈಸಿಯಾಗಿ ಪದರ ಚೆನ್ನಾಗಿ ಬಿಡುತ್ತೆ. ಫೈನಲ್ ಆಗಿ ಎಲ್ಲ ಚಪಾತಿನೂ ಕೂಡ ಇದೇ ರೀತಿ ಬೇಯಿಸಿದ್ದಾಗಿದೆ. ಇದನ್ನು ನೀವು ಅವಲಕ್ಕಿ ಚಪಾತಿ, ಅವಲಕ್ಕಿ ಪರೋಟ ಅಥವಾ ಅವಲಕ್ಕಿ ರವೆ ಪರೋಟ ಅಂತಲೂ ಕೂಡ ಹೇಳ್ಬೋದು. ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ. ಮುಷ್ಟಿಯಷ್ಟೇ ಮೃದುವಾಗಿರ್ತಕ್ಕಂಥ ಈ ಚಪಾತಿ ಸಾಫ್ಟಾಗಿ ಅಷ್ಟೇ ಅಲ್ಲ, ಪದರಾಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ 3 ಫೋಲ್ಡಿಂಗಲ್ಲಿ ಮಾಡಿರ್ತಕ್ಕಂಥ 3 ಪದರಿನ ಚಪಾತಿ ಯಾವ ಥರ ಬಂದಿದೆ ಅಂತ ಪದರಾಗಿ. ಅದೇ ರೀತಿ 2 ಫೋಲ್ಡಿಂಗಲ್ಲಿ ಮಾಡಿರ್ತಕ್ಕಂಥ 2 ಪದರಿನ ಚಪಾತಿ ಕೂಡ ಎಷ್ಟು ಚೆನ್ನಾಗಿ ಪದರಾಗಿ ಬಂದಿದೆ ಅಂತ. ಕೆಲವೊಂದು ಟೈಮಲ್ಲಿ ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ಪರೋಟ ಅಂತೂ ಮಾಡ್ಕೊಂಡು ತಿಂದಿರ್ತೀವಿ. ಸೊ ಒಂದ್ಸತಿ ಈ ಥರ ಅವಲಕ್ಕಿ ಹಾಗೆ ರವೆನ ಬಳಸಿಕೊಂಡು ಈ ರೀತಿಯ ಚಪಾತಿ ಅಥವಾ ಪರೋಟನ ಟ್ರೈ ಮಾಡಿ ನೋಡಿ. ಬಿಸಿ ಇರುವಾಗಲೇ ಈ ಪರೋಟನ ಕೊಡಿ, ತುಂಬಾ ಸಾಫ್ಟಾಗಿ ರುಚಿಯಾಗೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಗ್ರೇವಿ ಥರದ ಪಲ್ಯ ಅಥವಾ ಕೂರ್ಮ ರೀತಿಯ ಪಲ್ಯಗಳ ಜೊತೆಗೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಬೇಬಿ ಪೊಟೆಟೊ ಕರ್ರಿನ ಮಾಡ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಡಿಫ್ರೆಂಟ್ ಆಗಿರ್ತಕ್ಕಂಥ ಅವಲಕ್ಕಿ ಚಪಾತಿ ಅಥವಾ ಪರೋಟ ರೆಸಿಪಿ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ.
ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.